ಕೊನೆಗೆ ಯಾವ ಮಟ್ಟಕ್ಕೆ ಅಂದರೆ ಲೇಬರ್ಗೆ ಕಾಸು ಕೊಡೋಕ್ಕಾಗಲ್ಲ, ಆ ಮಟ್ಟಕ್ಕೆ ಆಗೋಯ್ತು. ಓಹೋ ಇನ್ನು ಬದುಕೋಕ್ಕಾಗಲ್ಲ. ಆಮೇಲೆ ಲೇಬರ್ ಬೇರೆ ದುಬಾರಿ ಆಯಿತು, ಎಲ್ಲ ಬದಲಾವಣೆ. ಆಮೇಲೆ ಮಾರ್ಕೆಟಿಂಗ್ ನಾವೇ ಕಂಡ್ಕೊಳಕ್ಕಾಗಿ ಕೊರೋನಾ ಬಂದಾಯ್ತಲ್ಲ, ಸ್ವಲ್ಪ ಯಾರೋ ಹೆಲ್ಪ್ ಮಾಡ್ತೀನಿ, ಇವಾಗ ನೀವು ಬಂದ್ರಿ ಸರ್ ಬನ್ನಿ ನಾವು 4 ಜನಕ್ಕೆ ಹೇಳ್ತೀರಿ ತೊಗೊಂಬನ್ನಿ, ಹಂಗೇ ಮೂವ್ ಮಾಡೋಕೆ ಹಿಡಿದೆ. ಈಗ ಹಂಗೇ ಮೂವ್ ಮಾಡ್ತಾಯಿದ್ವಿ. ಮಾರ್ಕೆಟನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟೆ. ಮೊದಲೆಲ್ಲ ಮಾರ್ಕೆಟೇ, ನಾನು ಬೆಳೆದ್ರೂ ಮಾರ್ಕೆಟ್ಗೆ ಹೋಗ್ತಾ ಇದ್ದಿದ್ದು. ಏನೋ ಇಷ್ಟ ಹೋಗಲಿ, ಮಾರ್ಕೆಟ್ಗೆ ಹಿಂದೆ ಹೋಗ್ತಾ ಇರಲಿಲ್ಲ. ಅಲ್ಲಿ ನೋವು ಜಾಸ್ತಿ, ಬೇಕು ಅಂತ ಎತ್ತಿ ತೋರಿಸೋರು, ಇದು ಸರಿ ಇಲ್ಲ, ಇದು ಹಂಗಿದೆ. ಅಲ್ಲೆಲ್ಲ ಕೆಮಿಕಲ್ ಹೊಡ್ಕೊಂಬಂದಿರೋರು ನೋಡಿ ಈ ಥರ ಕಾಣಿಸೋದು, ಕಾಯಿ ಈ ಥರ ಇರ್ತದೆ, ಈ ಥರ ತರ್ತಾರೆ. ನಾನು ಈ ಥರ ತೊಗೊಂಡೋದ್ರೆ ಯಾರು ತೊಗೊಳ್ತಾರೆ? ಆ್ಯಕ್ಚುಲಾಗಿ ಇದು ಕೆಟ್ಟದ್ದಲ್ಲ. ನೋಡಿ ಸಿಂಪಲಾಗಿ ತೋರಿಸ್ತೀನಿ ಏನಾಗಿದೆ. ಇಲ್ಲಿ ನೋಡಿ ಚೆನ್ನಾಗಿದೆ. ಇಲ್ಲಿ ಇದಿಷ್ಟು ಮಾತ್ರ ಡ್ಯಾಮೇಜ್ ಇದೆ. ಇದನ್ನು ತೆಗಿಯೋಷ್ಟು ಪೇಷನ್ಸ್ ನಮಗಿಲ್ವಾ? ನೋಡಿ ಇಷ್ಟೇ ಡ್ಯಾಮೇಜು, ಇದು ಚೆನ್ನಾಗಿದೆ. ಎಲ್ರಿಗೂ ಇದೇ ಬೇಕು. ಇದೇ ಬರಬೇಕು ಅಂದರೆ ಪ್ರತಿ 2 ದಿನಕ್ಕೆ ಒಂದ್ಸರಿ ವಿಷ ಹೊಡಿಬೇಕು. ಇದು ಸಾಲಲ್ಲ, ಇದು ಕೆಲಸ ಮಾಡಲ್ಲ.